ಎಲ್ರು ನಮಸ್ಕಾರ, ಹೇಗಿದ್ರೆ ಎಲ್ರು? ನಾನಂತೂ ಸಖತ್ತಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ರೆ ಅಂತ ತಿಳ್ಕೊತೀನಿ. ಇವತ್ತಿನ ಲಾಗ್ಗೆ ಸುಸ್ವಾಗತ. ನಮ್ಮಲ್ಲಿ ಎಲ್ಲ ಯುಗಾದಿ ಇರೋದ್ರಿಂದ ಹಾಸಿ ಉಗಿಯತಾರೆಲ್ಲ. ನಾ ಹುಟ್ಟಿದಾಗಿಂದ ಐತಿ. ಇದು ಟೈಮ್ ಆಗೈತಿ 6 ಗಂಟೆ ಮೇಲೆ. ಇವಾಗ ನಾವು ಇರೋದು ಪೂರಾ ಹಳ್ಳ್ಯಾಗ. ಒಂದು ಟೈಮ್ದಾಗ ಅಲ್ಲಿ ಹಿಂದೆ ಕಾಣಾಯ್ತು, ಆ ಫೋಲ್ ಮ್ಯಾಗ ವಿಡಿಯೋ ಎಲ್ಲ ಮಾಡ್ತಿದ್ದು. ನಮ್ಮಲ್ಲಿ ಎಲ್ಲ ಯುಗಾದಿ ಇರೋದ್ರಿಂದ ಹಾಸಿ ಉಗಿಯತಾರೆಲ್ಲ. ಎದ್ದದು ಕೂಡ ಕೆಲಸ ಹಚ್ಚಿಬಿಟ್ಟಿದ್ದಾರೆ ನನಗೂ. ಯಾಕಂದ್ರೆ ಮನಿ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಹಾಸಿಗೆ ಒಗದ ಮಾಡ್ತಾರೋ. ಈಗೆಲ್ಲ ಈ ಕಡೆ ಎಲ್ಲ ಒಣಕ್ಕೆ ಹಾಕಾರ್ದಾರು, ಈ ಕಡೆ ಎಲ್ಲ ಒಣಕ್ಕೆ ಹಾಕಾರ್ದರು. ಸೊ ಅದಕ್ಕಾಗಿ ಮಾಡಿದ್ರು. ಅಲ್ಲಿ ಹಾಸಿ ಒಗ್ಯಾರ ನೋಡಿ ಕೆಳಗಲ್ಲಿ. ನಮ್ಮ ಆಯಿ ನಮ್ಮ ಮಮ್ಮಿ ಎಲ್ಲ ಹಾಸಿ ಒಗ್ಯಾದರು. ಇವಾಗ ನಾನು ಒಗ್ಯಕ್ಕೆ ಹೋಗಬೇಕು. ನಾ ಇಲ್ಲಿ ಒಣಕ್ಕೆ ಹಾಕ್ತಂತ ಬಂದನೆ. ಇಲ್ಲಿ ನೆವ ತೊಗೊಂಡು ಬಂದನೆ. ಇಲ್ಲೆಲ್ಲ ಒಣಕ್ಕೆ ಹಾಕಬೇಕು. ಇನ್ನು ಆದರೆ ಒಣಕ್ಕೆ ಹಾಕಿಲ್ಲ, ತಂದು ಮ್ಯಾಗ ಇಡ್ತೀನಿ ಅಷ್ಟೆ. ಇಲ್ಲಿರೋ ಹಾಸಿಗೆ ತೊಗೊಂಡು ಟೆರೆಸ್ ಮೇಲೆ ಹೋಗ್ಬೇಕು. ಇವಾಗ ಇಲ್ಲಿರೋ ಹಾಸಿಗೆ ತೊಗೊಂಡು ಟೆರೆಸ್ ಮೇಲೆ ತೊಗೊಂಡು ಹೋಗ್ತೀನಿ. ಎಲ್ಲರೂ ತೊಗೊಂಡು ಹೋಗ್ತೀನಿ. ಆಮೇಲೆ ಹೋಗಿ ಒಣಾಕ್ತೀನಿ ಎಲ್ಲ ಒಂದು. ಈ ಕೈಯಾಗ ಹಿಡ್ದಿದ್ದು ಕೌಂದಿ ನಾ ಹುಟ್ಟಿದಾಗಿಂದ ಐತಿ. ಇದು ನಂದು ಕೌಂದಿ ಸಣ್ಣಾಗಿರ್ತಾಗಿಂದ ಐತಿದು. ಇವಾಗ 2004 ಮೊದಲಿಂದ, ಅದು 2003 ಐತಿ. ಎಲ್ಲ ಮೊದಲೆಲ್ಲ ಇಂಥ ಕೌಂದಿಗಳು ಇರ್ತಿದ್ದವು. ಈಗ ಎಲ್ಲ ಅಂಥವ ಹೊಲ್ಯಾತಾರ. ಮೊದಲೆಲ್ಲ ಇಂಥವು ಇರ್ತಿದ್ದು ನೋಡಿರ್ತೀರಿ. ಲಾಸ್ಟ್ ಇಷ್ಟು ಹಾಕಿದ ನಿಮ್ಮ ಮತ್ತಿನ ಇದಾವಂತ ಮತ್ತೆ ತರಬೇಕು. ಇದು ಕೌಂದಿ, ಅದು ನಂದ. ಅದು ಹರಕಲ್ಲ, ಇದು ಒಂದ ನಿಂದು. ಅದು ಚೆನ್ನಾಗಿರ್ತ ಮಾಡಿ ಎಲ್ಲರೂ ಆರ್ಚಿ ಮಾಡಿ ಇಲ್ಲಿ ಬರೋಣ ತಗೊಂಡೈತಿ. ಅವೆಲ್ಲ ಹಳೇದು ಮಾಡಿರಲ್ಲ ಇಲ್ಲಿ. ಅದು ನೀವು ಆ ಕಡೆ ಹಾಕೆಲ್ಲ ಹಳೇದು ಮಾಡಿ ಬಳಕಂತ ಮತ್ತಂದ್ರಿ ಅವು ಬಿಡೋದಿಲ್ಲ. ಅವು ಹಿಂಡಿ ಹಾಕೋದಿ ಬೆಳೆದೇವ, ಇದು ಮಾಡೋದಿಲ್ಲ. ಹಿಂಡಿ ಹಾಕೋದು ನೀರು ನೀವು ಹುಟ್ಟಿದಳಕ್ಕೆ ಹೊಲಿದ್ದೆ ನಾನು ಅದನ್ನ. ಈಗ ಮನ್ಯಾಗ ಚಂದ್ಯಾಗ ಒಂದು ಹೊಲಿಬೇಕಂದ್ರೆ ಕೌದಿ ದಾರ ಸಿಗಲಿಲ್ಲ. ಟೈಮ್ ಆಗೈತಿ 6 ಗಂಟೆ ಮೇಲೆ. ಇವಾಗ ನಾ ಒಂದು ಅಂಬಾರಿ ತೊಗೊಂಡು ಒಂದು ರೌಂಡ್ ಹಾಕಿ ಬರ್ತೀನಿ. ಸೈಕಲ್ ಮೇಲೆ ಹೋಗಿ ಒಂದು ರೌಂಡ್ ಹಾಕಿ ಒಂದು ಸ್ವಲ್ಪ ಫ್ರೆಶ್ ಗಾಳಿ ತೊಗೊಂಡ್ಬರ್ತೀನಿ. ಹಾಗೆ ಅಲ್ಲಿ ಹೋದ ನಂತರ ಒಂದು ಸ್ವಲ್ಪ ಹೇಳೋದೈತಿ, ಅದನ್ನು ಹೇಳ್ತೀನಿ. ಬರೀ ಏನು ಹೇಳತ್ತೀನಿ ಅಂದ್ರೆ, ಹೊಸ ಸೈಕಲ್ ಅದಕ್ಕೆ ಓಡಿಸೋದಂದ್ರೆ, ಸಣ್ಣದಾಗ ಸೈಕಲ್ ನನ್ನ ಕಡೆನೂ ಇತ್ತು. ಆ ಸೈಕಲ್ ಬರೀ ಮನ್ಯಾಗ ಇಟ್ಟು ಗಾಡಿ ಕಲ್ತಾದ ನಂತರ ಬಾದಾಯಿತು. ಇವಾಗ ಮನ್ಯಾಗ ಹುಡುಗಂತಂದ್ರೆ ಸೈಕಲ್ ಅದನ್ನು ತೊಗೊಂಡು ಓಡಿಸ್ಕೋತ ಬಂದಾನೆ. ಒಮ್ಮೆ ಏನು ಅನ್ನಿಸ್ತೈತಿ, ಬೆಂಗಳೂರದಾಗಿದ್ದಾಗ ಬೆಂಗಳೂರಿಂದ ಊರಿಗೆ ಬರ್ಬೇಕು ಅನಿಸ್ತೈತಿ. ಊರಿಗೆ ಬಂದ್ರೆ ಫ್ರೆಂಡ್ಸ್ ಎಲ್ಲ ಬೇರೆ ಕಡೆ ಊರಿಗೆ ಇರ್ತಾರೆ, ಮತ್ತು ಯಾವಾಗ ವಾಪಸ್ ಹೋಗೇನು ಅನ್ನಿಸ್ತೈತಿ. ಅಲ್ಲಿದ್ದಾಗ ಒಂಥರ ಅನಿಸ್ತೈತಿ, ಇಲ್ಲಿದ್ದಾಗ ಒಂಥರ ಅನಿಸ್ತೈತಿ. ಬಟ್ ಇಲ್ಲಿರೋ ಸುಖ ಅಲ್ಲಿ ಸಿಗುತ್ತೆ, ಸಿಗಲ್ಲ ಅಂತಲ್ಲ. ಆದರೆ ಇಲ್ಲಿ ನೋಡಿ, ಇಲ್ಲಿ ಯಾವುದು ಸೌಂಡ್ ಇಲ್ಲ. ಗಿಡಗಳದ್ದು ಗಾಳಿ ಸೌಂಡು, ಮರಗಳದ್ದು ಬಿಟ್ಟರೆ ಬೇರೆ ಸೌಂಡ್ ಯಾವುದೂ ಇಲ್ಲ. ಆದರೆ ಅಲ್ಲಿ ಹಾಗೆಲ್ಲ ಟ್ರಾಫಿಕ್ ಸೌಂಡ್ ಬಿಟ್ಟರೆ, ಬೇರೆ ಮನೆಗೆ ಬಂದ ನಂತರ ನಿಮ್ಗೆ ಸಮಾಧಾನ ಬಿಟ್ಟರೆ, ಅದು ಬಿಟ್ಟರೆ ಬೇರೆ ಏನೂ ಸಿಗಲ್ಲ ಅಲ್ಲಿ. ನಾ ಸೈಕಲ್ ಓಡಿಸಿ ಒಂದು 5-6 ವರ್ಷ ಆಯಿತು. ಅದಾದ ನಂತರ ಅಂತೂ
ಸೈಕಲ್ ಅಂತೂ ಓಡಿಸ್ಲಿಲ್ಲ. ಇವತ್ತು ಸೈಕಲ್ ಓಡಿಸಾಡದನಿ. ಯಾಕಂದ್ರೆ ನಮ್ಮ ಅಜ್ಜಿ ಸೈಕಲ್ ಇವತ್ತು ತೊಗೊಂಡಿದ್ರು. ನಮ್ಮ ಮನ್ಯಾಗ ಒಂದು ಸಣ್ಣ ಪಾಪು ಐತೆ ಅದಕ್ಕೊಂದು. ಅಲ್ಲಿ ಟ್ರಾಫಿಕ್ ಎಲ್ಲ ಜಾಸ್ತಿ ಇರುತ್ತೆ, ಇಲ್ಲೊಂದು ಅಷ್ಟೊಂದು ಟ್ರಾಫಿಕ್ ಇರಲ್ಲ. ಅಲ್ಲಿ ಸೌಂಡು ಅಲ್ಲಿ ಬರೀ ಸೌಂಡ್, ಗಾಡಿ ಸೌಂಡು ಅದು ಇದು ಎಲ್ಲ ಕೇಳಿಸುತ್ತೆ. ಇಲ್ಲಿ ಏನೂ ಇಲ್ಲ, ಗಿಡ ಮರಗಳು ಬಿಟ್ಟರೆ ಬೇರೆ ಏನು ಕೇಳಿಸಲ್ಲ. ಇದೆಲ್ಲ ಮುಂಚೆ ಇರಲಿಲ್ಲ ಪೂರ್ತಿ. ಇಲ್ಲಿ ಯಾವುದೂ ಮನೆ ಕೂಡ ಇರಲಿಲ್ಲ. ಇಲ್ಲಿ 2 ಮನೆ ಕೂಡ ಆಗಿದೆ. ನಾವೆಲ್ಲ ರನ್ನಿಂಗ್ ಬರ್ತಿದ್ದೆ ಅವಾಗ. ಇಲ್ಲಿ ಅದೇ ಕಂಬ, ಇಲ್ಲಿ ಮುಂದ್ಗಡೆ ಕಾಣ್ತಿರೋ ಕಂಬ ಹತ್ರ ಹೈಟ್ ಎಲ್ಲ ಚೆಕ್ ಮಾಡೋದೆಲ್ಲ ನೋಡ್ತಿದ್ವಿ. ಇದೇ ಕಂಬ ಅದ, ನಾವು ಇಲ್ಲೇ ಚೆಕ್ ಮಾಡ್ತಿದ್ವು. ಮುಂಚೆ ಇದು ರೋಡೆಲ್ಲ ಪೂರಾ ಕೆಳಗಿತ್ತು, ಇವಾಗ ಇದನ್ನ ಎತ್ತರ ಮಾಡಿದರು. ಇಲ್ಲಾಂದರೆ ಈಗ ನಾವು ಪೂರಾ ನಿತ್ರ ಹಿಂಗೆ ರಥ ಕಾಣ್ತಿತ್ತು, ಅಲ್ಲೇ ಕಚ್ಚಾಕ್ತಿದ್ವಿ ನಾವು. ನಂದು ಹೈಟ್ ಇಟ್ಟಿದ್ದು, ನಿಂದು ಹೈಟ್ ಇಟ್ಟಿದ್ದು ಅಂತ. ಇದು ಮುಂದಿನ ರೋಡ. ಅಲ್ಲಿಂದ ನಾವು ರನ್ನಿಂಗ್ ಮಾಡ್ತಿದ್ವಿ, ಈ ಸೈಡೆಲ್ಲ ಹೋಗ್ತಿದ್ವಿ. ನಮ್ಮ ಮನ್ಯಾಗ ಅಮ್ಮನ ಮಗ ಒಬ್ಬದ, ಅವಂಗೆ ಒಂದು ಸೈಕಲ್ ತೊಗೊಂಡಿದ್ರು. ಅಲ್ಲಿ ಸೂರ್ಯಾಂಗ ಮನಗ ಐತೆ ನೋಡ್ರಿ. ಇಲ್ಲಿ ಹಂಗೆ ನಾನು ಒಂದು ರೌಂಡ್ ಹೋಗಿ ಬರೋಣ ಅಂತ ಬಂದೀನಿ. ಒಂದು ಟೈಮ್ದಾಗ ಈ ಗಟ್ಟಿಗೆ ಹೊಂತಿದ್ದು. ಈ ಸ್ಟೋರಿ ಆಮೇಲೆ ಹೇಳ್ತಾನೆ ನಿಮಗೆ. ಫಸ್ಟ್ ಆ ಕಡೆ ಹೋಗಿ ಬರೋಣ. ನಾವು ಇರೋದು ಪೂರಾ ಹಳ್ಳ್ಯಾಗ, ಹಳ್ಳಿ ಸಿಟಿ ಏನಿಲ್ಲ. ಈ ಕಡೆ ನೋಡ್ರಿ ಕೇಳಿದಾರ, ಆ ಕಡೆ ನೋಡ್ರಿ ಹಿಂಗೆ ಮುಂದೆ ಹೊಂಟಿದೆ. ಏನು ಹೇಳತ್ತೀನಿ ಅಂದ್ರೆ, ಹೊಸ ಸೈಕಲ್ ಅದಕ್ಕೆ ಓಡಿಸೋದಂದ್ರೆ, ಸಣ್ಣವಿದ್ದಾಗ ಸೈಕಲ್ ನನ್ನ ಕಡೆನೂ ಇತ್ತು. ಆ ಸೈಕಲ್ ಬರೀ ಮನ್ಯಾಗ ಇಟ್ಟು ಗಾಡಿ ಕಲ್ತಾದ ನಂತರ ಬಾದಾಯಿತು. ಇವಾಗ ಮನ್ಯಾಗ ಹುಡುಗನ ತಂದ್ರೆ ಸೈಕಲ್ ಅದನ್ನು ತೊಗೊಂಡು ಓಡಿಸ್ಕೋತ ಬಂದಾನಿ. ಒಮ್ಮೆ ಏನು ಅನ್ನಿಸ್ತೈತಿ, ಬೆಂಗಳೂರದಾಗಿದ್ದಾಗ ಬೆಂಗಳೂರಿಂದ ಊರಿಗೆ ಬರ್ಬೇಕು ಅನಿಸ್ತೈತಿ. ಊರಿಗೆ ಬಂದ್ರೆ ಫ್ರೆಂಡ್ಸ್ ಎಲ್ಲ ಬೇರೆ ಕಡೆ ಊರಿಗೆ ಇರ್ತಾರೋ, ಮತ್ತು ಯಾವಾಗ ವಾಪಸ್ ಹೋಗೇ ಅನ್ನಿಸ್ತೈತಿ. ಅಲ್ಲಿದ್ದಾಗ ಒಂಥರ ಅನಿಸ್ತೈತಿ, ಇಲ್ಲಿದ್ದಾಗ ಒಂಥರ ಅನಿಸ್ತೈತಿ. ಬಟ್ ಇಲ್ಲಿರೋ ಸುಖ ಅಲ್ಲಿ ಸಿಗುತ್ತೆ, ಸಿಗಲ್ಲ ಅಂತಲ್ಲ. ಆದರೆ ಇಲ್ಲಿ ನೋಡಿ, ಇಲ್ಲಿ ಯಾವುದು ಸೌಂಡ್ ಇಲ್ಲ. ಗಿಡಗಳದು, ಗಾಳಿ ಸೌಂಡು, ಮರಗಳದು ಬಿಟ್ಟರೆ ಬೇರೆ ಸೌಂಡ್ ಯಾವುದೂ ಇಲ್ಲ. ಆದರೆ ಅಲ್ಲಿ ಹಾಗಿಲ್ಲ. ಟ್ರಾಫಿಕ್ ಸೌಂಡ್ ಬಿಟ್ಟರೆ, ಬೇರೆ ಮನೆಗೆ ಬಂದ ನಂತರ ನಿಮಗೆ ಸಮಾಧಾನ ಬಿಟ್ಟರೆ, ಅದು ಬಿಟ್ಟರೆ ಬೇರೆ ಏನೂ ಸಿಗೋಲ್ಲ. ಅಲ್ಲಿ ಟ್ರಾಫಿಕ್ ಎಲ್ಲ ಜಾಸ್ತಿ ಇರುತ್ತೆ, ಇಲ್ಲೊಂದು ಅಷ್ಟೊಂದು ಟ್ರಾಫಿಕ್ ಇರಲ್ಲ. ಅಲ್ಲಿ ಸೌಂಡು ಅಲ್ಲಿ ಬರೀ ಸೌಂಡ್, ಗಾಡಿ ಸೌಂಡು ಅದು ಇದು ಎಲ್ಲ ಕೇಳಿಸುತ್ತೆ. ಇಲ್ಲಿ ಏನೂ ಇಲ್ಲ, ಗಿಡ ಮರಗಳು ಬಿಟ್ಟರೆ ಬೇರೆ ಏನು ಕೇಳಿಸಲ್ಲ. ಇದೆಲ್ಲ ಮುಂಚೆ ಇರಲಿಲ್ಲ ಪೂರ್ತಿ. ಇಲ್ಲಿ ಯಾವುದೂ ಮನೆ ಕೂಡ ಇರಲಿಲ್ಲ. ಇಲ್ಲಿ 2 ಮನೆ ಕೂಡ ಆಗಿದೆ. ನಾವೆಲ್ಲ ರನ್ನಿಂಗ್ ಬರ್ತಿದ್ದೆ ಅವಾಗ. ಇಲ್ಲಿ ಅದೇ ಕಂಬ, ಇಲ್ಲಿ ಮುಂದ್ಗಡೆ ಕಾಣ್ತಿರೋ ಕಂಬ ಹತ್ರ ಹೈಟ್ ಎಲ್ಲ ಚೆಕ್ ಮಾಡೋದೆಲ್ಲ ನೋಡ್ತಿದ್ವಿ. ಓಕೆ, ಇವಾಗ ಹೋಗೋಣ ಇಲ್ಲಿಂದ. ಒಂದು ಟೈಮ್ದಾಗ ಅಲ್ಲಿ ಹಿಂದೆ ಕಾಣಾಯ್ತು, ಆ ಫೋಲ್ ಮ್ಯಾಗ ವಿಡಿಯೋ ಎಲ್ಲ ಮಾಡ್ತಿದ್ದು. ಆದರೆ ಇವಾಗ ಅದೆಲ್ಲ ಮಾಡತ್ತಿಲ್ಲ. ಯಾಕಂದ್ರೆ ಅವಾಗೆಲ್ಲ ಹುಡುಗರು ಇರ್ತಿದ್ರು, ಆ ಟೈಮ್ದಾಗ ಮಾಡ್ತಿದ್ದು. ಇವಾಗೆಲ್ಲ ಹುಡುಗರು ಬೇರೆ ಊರಿಗೆಲ್ಲ ಹೋಗಿರ್ತಾರೆ, ಅಂದರೆ ಜಾಬ್ಗಾಗಲಿ ಇಲ್ಲ ಊರು ಬಿಟ್ಟು ಬೇರೆ ಊರಿಗೆ ಕಲಿಯೋಕ್ಕಾಗಲಿ ಹೀಗೆಲ್ಲ ಹೋಗಿದ್ದರು. ಸೊ ನಾವು ಅವಾಗ ಬಂದಿರ್ತೀವಿ. ಇಲ್ಲ ಫುಲ್ ಹತ್ರ ರನ್ನಿಂಗ್ ಎಲ್ಲ ಮಾಡ್ತಿದ್ರು. ಫಸ್ಟೆಲ್ಲ ಇಲ್ಲಿ ರನ್ನಿಂಗ್ಸ್ ಎಲ್ಲ ಮಾಡೋದೆಲ್ಲ ಮಾಡ್ತಿದ್ರು. ಇದು ಫುಲ್ ಆ ಮುಂದಿನ ಕಂಬ ತನಕ ಎಲ್ಲ ಫುಲ್ ರನ್ನಿಂಗ್ ಮಾಡ್ತಿದ್ರು. ಅಲ್ಲಿ ಕಾಣ್ತಿರೋಲ್ಲ. ಇವಾಗ ಸಂಜೆ ಆಗಿದ್ದನ್ನು ಕ್ಲಾರಿಟಿ ಕರ್ತಾ ಇಲ್ಲ. ಇಲ್ಲೆಲ್ಲ ಫ್ರೋಡ್ ನಾವೆಲ್ಲ ಗೇಮ್ ಆಡ್ತೀವಿ ಇಲ್ಲೆಲ್ಲ ಈ ಹೊಲದಾಗ. ಬಟ್ ಇವಾಗ ಯಾರೂ ಇಲ್ಲ, ಇಲ್ಲಿ ಎಲ್ಲ ಖಾಲಿ ಅನ್ನಿಸ್ತೈತಿ. ಈಗ ನಾ ಹೊಂಟೀನಿ ನನ್ನ ಫ್ರೆಂಡ್ಸ್ ಮೀಟ್ ಆಗೋಕೆ. ಹೊರಗೆ ಬಂದಂತೆ ಕಾಲ್ ಮಾಡಿದರು, ಬಂದಾರೋ ಇಲ್ಲೋ ಗೊತ್ತಿಲ್ಲ, ಬಟ್ ಹೊಂಟಿದ್ದೀನಿ. ಎಲ್ಲ ಚಾರ್ಜು ಮುಗಿತ್ತು, ಸ್ಟೋರೇಜು ಖಾಲಿ ಆಯಿತು. ವಾಪಸ್ ಮನೆಗೆ ಬನ್ನಿ. ಇವಾಗ ಚಾರ್ಜ್ ಹಚ್ಕೊಂಡು ಮತ್ತೆ ಹೋಗಬೇಕು. ಹೋಗ್ತಾನೆ ಇಲ್ಲೋ ಗೊತ್ತಿಲ್ಲ. ಹೋದ್ನಂದ್ರೆ ಮತ್ತೆ ವೀಡಿಯೋ ಮಾಡ್ತಾನೆ, ಇಲ್ಲ ಅಂದರೆ ಇವತ್ತಿನ ವೀಡಿಯೋ ಇಲ್ಲಿಗೆ ಎಂಡ್ ಆಗುತ್ತೆ. ಮುಂದಿನ ವೀಡಿಯೋ ಜೊತೆಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.